ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಪವರ್ ಗ್ರಿಡ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಪವರ್ ಗ್ರಿಡ್ ಅಲ್ಲಿ ಅಪ್ರೆಂಟಿಸ್ ಪೋಸ್ಟ್ ಕರೆದಿದ್ದಾರೆ. 1161 ಪೋಸ್ಟ್ ಗಳಿದಾವೆ ಸ್ನೇಹಿತರೆ. ಓಕೆನಾ. ಸೊ ಇದು ನಮ್ಮ ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್ ಆಗಿರುತ್ತೆ ಸ್ನೇಹಿತರೆ, ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಸೊ ಇದರಿಂದಾನೇ ಪ್ರತಿ ಒಂದು ರಾಜ್ಯಕ್ಕೆ ಮತ್ತೆ ಜಿಲ್ಲೆಗೆ ಎಲೆಕ್ಟ್ರಿಸಿಟಿ ಬರುತ್ತೆ, ಕರೆಂಟ್ ಬರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಕ್ಕೆ ಏನೇನು ಅಪ್ಲಿಕೇಶನ್, ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಏನೇನು ಓದಿರ್ಬೇಕು, ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ ಸ್ನೇಹಿತರೆ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ನೋಡಿ ಸ್ನೇಹಿತರೆ. ಓಕೆನಾ. ಇನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ. ಇನ್ನು ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು, ಅಲ್ಲಿ ಕೂಡ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ. ಓಕೆನಾ. ಸೊ ನೋಡಿ, ಈ ಒಂದು ವಿಡಿಯೋನ ಮುಂದೆ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಓಕೆನಾ. ಸೊ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ಕರೆದಿರುವಂತದ್ದು ಅಪ್ರೆಂಟಿಸ್ ಪೋಸ್ಟ್ ಗೆ 1161 ಪೋಸ್ಟ್ ಗಳಿದಾವೆ ಸ್ನೇಹಿತರೆ. ಓಕೆನಾ. ಸೊ ಜಾಬ್ ಟೈಪ್ ಬಂದು ಅಪ್ರೆಂಟಿಸ್ಶಿಪ್ ಟ್ರೈನಿ ಆಗಿರುತ್ತೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ ಇದ್ರದ್ದು ಲಾಸ್ಟ್ ಡೇಟ್ ಬಂದು 6 ಅಕ್ಟೋಬರ್ 2025 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿಸಿದ್ರೆ. ಓಕೆನಾ. ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ಪೋಸ್ಟ್ ನ ಕರೆದಿದ್ದಾರೆ. ಸೊ ಎಲ್ಲೆಲ್ಲಿ ಅಂತ ನೋಡೋದಾದ್ರೆ ನೋಡಿ, ನಾರ್ತ್ ರೀಜನ್ ಫರೀದಾಬಾದ್ಗೆ 199 ಪೋಸ್ಟ್ ಇದಾವೆ. ಸದರ್ನ್ ರೀಜನ್ ಬೆಂಗಳೂರು, ಕರ್ನಾಟಕ, ತಮಿಳುನಾಡು, ಕೇರಳಗೆ 116 ಪೋಸ್ಟ್ ಗಳಿದಾವೆ. ಮತ್ತೆ ಸದರ್ನ್ ರೀಜನ್ ಹೈದರಾಬಾದ್, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕಕ್ಕೆ 86, ಮತ್ತೆ ಮಹಾರಾಷ್ಟ್ರ, ಛತ್ತೀಸ್ಗಢ, ಗೋವಾ ಮತ್ತೆ ಎಂಪಿಗೆ 110, ವಡೋದರಾ ಗುಜರಾತ್ ಎಂಪಿಗೆ 147, ಪಾಟ್ನಾಗೆ ಬಿಹಾರ ಮತ್ತೆ ಜಾರ್ಖಂಡ್ಗೆ 75, ಕೋಲ್ಕತ್ತಾ ವೆಸ್ಟ್ ಬೆಂಗಾಲ್ ಸಿಕ್ಕಿಂಗೆ 66, ಶಿಲಾಂಗ್ ಅಸ್ಸಾಂ, ತ್ರಿಪುರಾ, ಮಣಿಪುರ, ಮಿಜೋರಾಂ, ನಾಗಾಲ್ಯಾಂಡ್ 114 ಪೋಸ್ಟ್, ಭುವನೇಶ್ವರಗೆ 57 ಪೋಸ್ಟ್ ಇದಾವೆ. ಟೋಟಲ್ 1161 ಪೋಸ್ಟ್ ಗಳಿದಾವೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇದ್ರದ್ದು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ITI ಆಗಿರ್ಬೋದು ಇನ್ ಎಲೆಕ್ಟ್ರಿಷಿಯನ್, ಡಿಪ್ಲೊಮಾ ಆಗಿರ್ಬೋದು ಇನ್ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಿಕಲ್, ಗ್ರಾಜುಯೇಟ್ ಅಪ್ರೆಂಟಿಸ್ 4 ವರ್ಷ BE BTech BSc ಮಾಡ್ಕೊಂಡಿರುವಂತಹ ಅಭ್ಯರ್ಥಿಗಳ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. HR ಎಕ್ಸಿಕ್ಯೂಟಿವ್ ಗೆ ಇದೆ, MBA ಇನ್ HR ಅಥವಾ PGA, ಡಿಪ್ಲೊಮಾ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ 2 ಇಯರ್ಸ್ ಮಾಡಿರಬೇಕು, ಅಥವಾ ಎಕ್ಸಿಕ್ಯೂಟಿವ್ ಲಾ ಗ್ರಾಜುಯೇಟ್ ಪ್ಲಸ್ LLB 3 ಇಯರ್ಸ್ ಆರ್ 5 ಇಯರ್ಸ್ ಗೆ, ಮತ್ತೆ ರಾಜ್ಯ ಭಾಷಾ ಅಸಿಸ್ಟೆಂಟ್ BA ಇನ್ ಹಿಂದಿ ವಿತ್ ಪ್ರೊವಿಷನ್ಸಿ ಇನ್ ಇಂಗ್ಲಿಷ್. ಓಕೆನಾ. ಸೊ ಈ ರೀತಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕರೆದಿದ್ದಾರೆ. ಎಜುಕೇಶನ್ ಕ್ವಾಲಿಫಿಕೇಶನ್, ಏಜ್ ಲಿಮಿಟ್ ನೋಡೋದಾದ್ರೆ 18 ನಿಂದ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಸೊ ಏಜ್ 18 ಇಂದ ಅಪ್ಪರ್ ಏಜ್ ಲಿಮಿಟ್ ನಿಮಗೆ 35 ವರ್ಗು ಇರುತ್ತೆ. ಸೊ ಇಲ್ಲ ಅಂದ್ರೆ ಅಪ್ರೆಂಟಿಸ್ ಆಕ್ಟ್ ಪ್ರಕಾರ ಏನಿದೆಯೋ ಅದ್ರ ಪ್ರಕಾರ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಸ್ಯಾಲ್ರಿ ನೋಡೋದಾದ್ರೆ ನಿಮಗೆ 13,000ದಿಂದ ಹಿಡಿದು 17,500 ರೂಪಾಯಿವರೆಗೂ ಇದೆ ಸ್ನೇಹಿತರೆ ಸ್ಟೈಫೆಂಡ್ ಇದು. ಓಕೆನಾ. ITI ಆಗಿರೋರಿಗೆ 13,500 ಇದೆ, ಡಿಪ್ಲೊಮಾದವರಿಗೆ 15,000 ಇದೆ, ಗ್ರಾಜುಯೇಟ್ಸ್ಗೆ 17,500 ಇದೆ ಸ್ನೇಹಿತರೆ. ಓಕೆನಾ. ಸೊ ಇದು ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಪ್ರಕಾರ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಅದಾದ ನಂತರ ಮೆಡಿಕಲ್ ಟೆಸ್ಟ್ ಇರುತ್ತೆ. ಇದಕ್ಕೆ ಯಾವುದೇ ರೀತಿಯ ರಿಟರ್ನ್ ಎಕ್ಸಾಮ್ ಇಲ್ಲ, ಮತ್ತೆ ಅಪ್ಲಿಕೇಶನ್ ಫೀ ಇಲ್ಲ ಸ್ನೇಹಿತರೆ. ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾವ ರೀತಿ ಅಪ್ಲೈ ಮಾಡೋದು ಅಥವಾ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ, ನಿಮ್ಗೆ ಡಾಕ್ಯುಮೆಂಟ್ಸ್ ಬಂದು ನಿಮ್ಮ ಫೋನ್ ನಂಬರ್ ಮತ್ತೆ ಇಮೇಲ್ ID ಇದಿಷ್ಟು. ಅದಾದ ನಂತರ ನಿಮ್ಮ ಫೋಟೋ, ಸಿಗ್ನೇಚರ್, ಮತ್ತೆ ಮಾರ್ಕ್ಸ್ ಕಾರ್ಡ್ಸ್, 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು, ಡಿಗ್ರಿ ಮಾರ್ಕ್ಸ್ ಕಾರ್ಡು, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡು, ITI ಮಾರ್ಕ್ಸ್ ಕಾರ್ಡ್ಸ್, ಈ ರೀತಿ ಎಲ್ಲಾ ಮಾರ್ಕ್ಸ್ ಕಾರ್ಡ್ಸ್ ಇಟ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಮತ್ತು ನಿಮ್ಗೆ ಏನಾದ್ರು ರಿಸರ್ವೇಶನ್ ಬೇಕು ಅಂದ್ರೆ ಅದ್ರದ್ದು ಕೂಡ ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ನ ಇಟ್ಕೊಂಡಿರ್ಬೇಕು. ಸೊ ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೊ ನೋಡೋದಾದ್ರೆ ಇನ್ನು ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಏನಿದೆ, ಈ ಒಂದು ಲಿಂಕ್ ನ ನೀವು ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಸೊ ಎಲ್ಲಾ ನೋಟಿಫಿಕೇಶನ್ಸ್ ಇಲ್ಲಿದಾವೆ ಸ್ನೇಹಿತರೆ. ಸೊ ಈ ಒಂದು ನೋಟಿಫಿಕೇಶನ್ ಮತ್ತೆ ನಾನು ಹೇಳೋದಿಲ್ಲ, ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಪ್ರತಿಯೊಂದನ್ನು ಕೂಡ ಸೇಮ್ ಆಗಿರುತ್ತೆ ಸ್ನೇಹಿತರೆ. ಯಾರ್ಯಾರಿಗೆ ಎಷ್ಟೆಷ್ಟು ಇದಾವೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಏನ್ ಓದಿರ್ಬೇಕು, ಎಷ್ಟು ಸ್ಯಾಲರಿ ಇದೆ, ಮತ್ತೆ ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಸೊ ಇದರಲ್ಲಿ ನಿಮಗೆ ನಾನು ಜಾಸ್ತಿ ಏನು ದೊಡ್ಡದ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇಲ್ಲ ಸ್ನೇಹಿತರೆ. ಸೊ ನಮ್ಮ ಬೆಂಗಳೂರು ಬೇಕಾದ್ರೆ ಇದನ್ನ ಒಂದು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ. ಸದರ್ನ್ ರೀಜನ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ಟು RHQ. ಓಕೆನಾ.
ಇದರಲ್ಲಿ ನೋಡಿ ಡಿಪ್ಲೊಮಾ ಆಗಿರುವಂತವ್ರು, ಡಿಗ್ರಿ ಆಗಿರುವಂತವ್ರು, ಮತ್ತೆ ಐಟಿ ಆಗಿರುವಂತವ್ರು, CSR ಎಕ್ಸಿಕ್ಯೂಟಿವ್, ಲಾ ಎಕ್ಸಿಕ್ಯೂಟಿವ್, HR, PR ಎಲ್ಲರಿಗೂ ಕೂಡ ಇದೆ ಸ್ನೇಹಿತರೆ. ಸೊ ಇದು ಬಂದು ನಿಮ್ಮ ಕರ್ನಾಟಕ ರೀಜನ್ಗೆ ಓಕೆನಾ. 49 ಹುದ್ದೆಗಳಿದಾವೆ, ಟೆಂಟೇಟಿವ್ ನಂಬರ್ ಆಗಿರುತ್ತೆ. ಸೊ ಇದು ಇನ್ಕ್ರೀಸ್ ಆಗ್ಬೋದು ಸ್ನೇಹಿತರೆ, ಓಕೆನಾ. ಹಾಗೆ ಕೇರಳ ಇದೆ ಮತ್ತು ತಮಿಳುನಾಡು ಇದೆ. ಇದ್ರಲ್ಲಿ ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಟ್ರೈನಿಂಗ್ ಲೊಕೇಶನ್ಸ್ ಎಲ್ಲೆಲ್ಲಿ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಾದ್ರೆ ಬಿಡದಿ, ಹಾಸನ, ಹಿರಿಯೂರು, ಕೋಲಾರ, ಕೂಡ್ಗಿ, ಮೈಸೂರು, ನರೇಂದ್ರ, ಪಾವಗಡ, ಸೋಮನಹಳ್ಳಿ, ತುಮಕೂರು, ಯಲಹಂಕ, ಬೆಂಗಳೂರು, ಕೊಪ್ಪಳ, ಗದಗ್ ಇದಿಷ್ಟಿದಾವೆ ಸ್ನೇಹಿತರೆ, ಓಕೆನಾ. ಸೊ ಅಪ್ರೆಂಟಿಸ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಮತ್ತೆ ಸ್ಯಾಲರಿ ಎಷ್ಟು ಅಂತ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಸೊ ಮತ್ತೆ ಇದರಲ್ಲಿ ತೋರಿಸ್ತಾ ಇದ್ದಾರೆ ಸ್ನೇಹಿತರೆ. ಸೊ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ಸ್ ಮಾಡಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ, ಓಕೆನಾ. ಸೊ ಅವ್ರಿಗೆ 17,500 ರೂಪಾಯಿ ಇದೆ. ಡಿಗ್ರಿ ಆಗಿರೋರಿಗೆ, ಡಿಪ್ಲೊಮಾ ಆಗಿರೋರಿಗೆ 15,000 ರೂಪಾಯಿ ಇದೆ, ಮತ್ತೆ IT ಆಗಿರೋರಿಗೆ 13,500 ಇದೆ ಸ್ನೇಹಿತರೆ. ಹೀಗೆ ಹಲವಾರು ಇದಾವೆ. ಸೊ ಇದರಲ್ಲಿ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಸ್ಕ್ಯಾನ್ ಕಾಪಿ ಇಟ್ಕೊಂಡಿರ್ಬೇಕು ಡಾಕ್ಯುಮೆಂಟ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ, ಓಕೆನಾ. ಫಸ್ಟ್ ಸ್ಟೆಪ್ ನಿಮ್ಗೆ ಫಸ್ಟ್ ರಿಜಿಸ್ಟರ್ ಆಗ್ಬೇಕಾಗಿರುತ್ತೆ ನ್ಯಾಪ್ಸ್ ಅಥವಾ ನ್ಯಾಟ್ಸ್ ಅಲ್ಲಿ, ಓಕೆನಾ. ಸೊ ಈ ಒಂದು ಲಿಂಕ್ ಅಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಸೆಕೆಂಡ್ ಸ್ಟೆಪ್ ಬಂದು ನೀವು ನ್ಯಾಪ್ಸ್ ಅಲ್ಲಿ ರಿಜಿಸ್ಟರ್ ಆಗಿ ಎನ್ರೋಲ್ಮೆಂಟ್ ನಂಬರ್ ಅಥವಾ ರಿಜಿಸ್ಟ್ರೇಷನ್ ನಂಬರ್ ಇಟ್ಕೊಂಡು ನೀವು ಪವರ್ ಗ್ರಿಡ್ ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ, ಓಕೆನಾ. ಸೊ ಪವರ್ ಗ್ರಿಡ್ ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡೋ ಸಮಯದಲ್ಲಿ ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ನ ನೀವು ಇದರಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಅದಾದ ನಂತರ ನೀವು ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀ ಇಲ್ಲ, ರಿಟರ್ನ್ ಎಕ್ಸಾಮ್ ಇಲ್ಲ, ಮತ್ತೆ ಇಂಟರ್ವ್ಯೂ ಪ್ರೊಸೆಸ್ ಮಾತ್ರ ಇರುತ್ತೆ ಸ್ನೇಹಿತರೆ, ಓಕೆನಾ. ಇದಿಷ್ಟು ಗಮನದಲ್ಲಿರಲಿ ಸ್ನೇಹಿತರೆ. ಹಾಗೆ ಮೆರಿಟ್ ಬೇಸ್ ಮೇಲೆ ಮಾತ್ರ ಇದನ್ನ ನೀವು ಸೆಲೆಕ್ಟ್ ಆಗ್ತೀರಾ. ಸೊ ಯಾರ್ಯಾವ್ದು ಮಾರ್ಕ್ಸ್ ಚೆನ್ನಾಗಿದೆ, ಜಾಸ್ತಿ ಇದೆ, ಆ ಒಂದು ಅಭ್ಯರ್ಥಿಗಳು ಸೆಲೆಕ್ಟ್ ಆಗ್ತಾರೆ ಸ್ನೇಹಿತರೆ, ಓಕೆನಾ. ಸೊ ಕಂಪೇರ್ ಟು ಅದರ್ಸ್ ಈ ರೀತಿ. ಇದಿಷ್ಟು ಆದ ನಂತರ ಕ್ಲೋಸಿಂಗ್ ಡೇಟ್ ನೋಡಿದ್ರೆ 6/10/2025 ಲಾಸ್ಟ್ ಡೇಟ್ ಇದೆ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಈ ಒಂದು ಇಮೇಲ್ ಐಡಿಗೆ ನೀವು ಕಳಿಸಬಹುದಾಗಿರುತ್ತೆ. ಸೊ ಏನಾದ್ರು ಕ್ವೆರಿ ಇತ್ತು ಅಂತ ಹೇಳಿದ್ರೆ ಕೂಡ ಅಲ್ಲಿ ಕೂಡ ಕಳಿಸಬಹುದು, ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ನ ಕಮೆಂಟ್ ಕೂಡ ಮಾಡಿದ್ರು ಸಾಕು. ಸೊ ಕಮೆಂಟ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ, ಓಕೆನಾ. ಸೊ ಈಗಾಗಲೇ EMRS ಅಲ್ಲಿ ಕರೆದಿರುವಂತದ್ದನ್ನ ತಿಳಿಸ್ಕೊಟ್ಟಿದ್ದೀನಿ, BL ಅಲ್ಲಿ ಕರೆದಿರೋದು, ಉತ್ತರ ಕನ್ನಡದಲ್ಲಿ ಕರೆದಿರುವಂತದ್ದು, IOB ಅಲ್ಲಿ ಕರೆದಿರುವಂತದ್ದು, ಈ ರೀತಿ ಹಲವಾರು ಪೋಸ್ಟ್ ಗಳಿದಾವೆ. ಸೊ ಇದನ್ನ ನೀವು ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿ ಲಾಸ್ಟ್ ಡೇಟ್ ಯಾವ್ದು ಹತ್ರ ಇದೆಯೋ ಅದು ಬರ್ತಾ ಇರುತ್ತೆ ಸ್ನೇಹಿತರೆ. ನಮ್ಮ ವೆಬ್ಸೈಟ್ ನ ರೆಗ್ಯುಲರ್ ಆಗಿ ನೋಡ್ತಾ ಇರಿ ಸ್ನೇಹಿತರೆ, ಬುಕ್ ಮಾರ್ಕ್ ಮಾಡ್ಕೊಳ್ಳಿ. ಸೊ ಯಾಕೆ ಅಂದ್ರೆ ಇದರಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ಎವ್ರಿ ಡೇ. ಸೊ ಲಾಸ್ಟ್ ಡೇಟ್ ಯಾವ್ದು ಹತ್ರ ಇರುತ್ತೋ ಅದು ತೋರಿಸ್ತಾ ಇರುತ್ತೆ ಸ್ನೇಹಿತರೆ. ಅದು ಆ ಒಂದು ಅಪ್ಲಿಕೇಶನ್ಸ್ ನ ನೀವು ಮಿಸ್ ಮಾಡ್ಕೊಂಡಿದ್ರೆ ಮತ್ತೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಇಷ್ಟ ಆದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ ಸ್ನೇಹಿತರೆ. ಧನ್ಯವಾದಗಳು.